ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಐಚ್ಛಿಕ ಕನ್ನಡಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮೊದಲನೆಯ ಪದ್ಯವಾದಂತಹ ಪೊಸೈಸಿದಳಾಕೆ ನಾಟ್ಯಾಂಗಮಂ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಮೇಡಮ್ ಐಚ್ಛಿಕ ಕನ್ನಡನೂ ಕೂಡ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ ನಾವೊಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಭಾವಾರ್ಥವನ್ನು ಕೊಟ್ಟಿದ್ದೇನೆ. ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿ ಹೋಗ್ಬಿಟ್ಟು ರೆಫರ್ ಮಾಡ್ಬೋದು. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಅಭ್ಯಾಸ ಭಾಗದಲ್ಲಿ ಇರುವಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅನ್ನುವಂಥದ್ದು ನಿಖಿಳ ಜನಾಂತರಂಗಮಂ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಪಂಪನು ರಚಿಸಿದಂತಹ ಆದಿಪುರಾಣ ಕಾವ್ಯದಿಂದ ಆಯ್ದ ಪೊಸೈಸಿದಳಾಕೆ ನಾಟ್ಯಾಂಗಮಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ನೀಲಾಂಜನೆಯು ಸಭಿಕರ ಮನಸ್ಸನ್ನು ಸೆಳೆಯುವಂತೆ ರಂಗ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿರುವಂತಹದ್ದನ್ನು ನೋಡಬಹುದು. ಇಂದ್ರನ ಅಮರಾವತಿ ನಗರದಲ್ಲಿ ಪ್ರತಿನಿತ್ಯವೂ ಕೂಡ ನೃತ್ಯವನ್ನು ಮಾಡಿ ಇಂದ್ರನ ಮೆಚ್ಚುಗೆಗೆ ಪಾತ್ರಳಾಗಿ ಅವನ ಕೈಯಿಂದ ಕಾಣಿಕೆಗಳನ್ನು ಪಡೆಯುವ ಅತ್ಯಂತ ಚೆಲುವನ್ನು ಹೊಂದಿದಂತಹ ನೀಲಾಂಜನೆಯು ಕಬ್ಬಿನ ಬಿಲ್ಲಿನಿಂದ ಎಸೆಯುವ ಮನ್ಮಥನ ಹೂಬಾಣವು ಮತ್ತೆ ಜೀವ ಪಡೆಯಿತು ಎನ್ನುವಂತೆ ಒಮ್ಮಿಂದೊಮ್ಮೆಲೆ ರಂಗಮಂಟಪವನ್ನು ಪ್ರವೇಶಿಸಿ ಆದಿದೇವನ ಆಸ್ಥಾನದಲ್ಲಿ ಸೇರಿರುವ ಸಭಿಕರೆಲ್ಲರ ಅಂತರಂಗವನ್ನು ಪ್ರವೇಶಿಸಿದ್ಲು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಇಲ್ಲಿ ಕವಿಯ ಕಲ್ಪನೆ ಅದ್ಭುತವಾಗಿ ಮೂಡಿ ಬಂದಿರುವಂತಹದ್ದನ್ನು ನೋಡ್ಬೋದು. ಜೊತೆಗೆ ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಇದು ಒಂದು ಉತ್ತಮವಾದಂತಹ ಉದಾಹರಣೆಯಾಗಿರುವಂತಹದ್ದು ನೋಡಬಹುದು. ಮುಂದಿನ ಒಂದು ವಾಕ್ಯ ಪೊಸೈಸಿದಳಾಕೆ ನಾಟ್ಯಾಂಗಮಂ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ನೀಲಾಂಜನೆಯು ಸಭಿಕರ ಮನಸ್ಸನ್ನು ಸೆಳೆಯುವಂತೆ ರಂಗ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಈ ವಾಕ್ಯವು ಬಂದಿರುವಂತಹದ್ದನ್ನು ನೋಡಬಹುದು. ನೀಲಾಂಜನೆಯು ಮಾಡುವ ನಾಟ್ಯದ ರಸಭಾವ ಅಭಿನಯಗಳು ಹೊಸದಾಗಿವೆಯೋ ಎನ್ನುವಂತೆ ಅಲ್ಲಿಂದ ಹೊರಹೊಮ್ಮುವಂತಹ ಧ್ವನಿಯು ಹೊಸತು, ಅವಳ ನಾಟ್ಯದ ಚಲನೆಯೂ ಹೊಸತು, ಆಕೆಯ ಸೊಗಸಾದ ಕಣ್ಣಿನ ನೋಟದ ವಯ್ಯಾರವೂ ಕೂಡ ಹೊಸತು, ಅಲ್ಲದೆ ಅವಳ ನಾಟ್ಯದ ಮುದ್ರೆಗಳು ಹೊಸದಾಗಿವೆಯೇ ಎನ್ನುವಂತೆ ನಾಟ್ಯವನ್ನು ಮಾಡಿದಂತಹ ನೀಲಾಂಜನೆಯು ಅಂದಿನ ನಾಟ್ಯಾಂಗವನ್ನೇ ಹೊಸದನ್ನಾಗಿ ಮಾಡಿದ್ಲು. ಇನ್ನು ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡೋದಾದರೆ, ಇಲ್ಲಿ ಹೊಸ ಬಗೆಯ ನಾಟ್ಯದ ವಿವಿಧ ಭಂಗಿಗಳನ್ನು ಕವಿ ಅದ್ಭುತ ಕಲ್ಪನೆಯೊಂದಿಗೆ ವಿವರಿಸಿರುವಂತಹದ್ದನ್ನು ನೋಡಬಹುದಾಗಿದೆ. ಇನ್ನು ಮೂರನೆಯ ಒಂದು ವಾಕ್ಯ ಸುರಕಾಮಿನಿ ರಂಗದೋಳು ಅದೃಶ್ಯ ಮಪ್ಪುದು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ನೀಲಾಂಜನೆಯು ಸಭಿಕರ ಮನಸ್ಸನ್ನು ಸೆಳೆಯುತ್ತಾ ನಾಟ್ಯ ಮಾಡುವಾಗ ಅವಳ ಆಯುಷ್ಯವು ಅಂತ್ಯಗೊಳ್ಳುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಅದೃಶ್ಯಳಾಗುವ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿ ಬಂದಿರುವಂತಹದ್ದನ್ನು ನೋಡ್ಬೋದು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಮಧುರವಾದ ಸುಂದರವಾದ ಸ್ವರೂಪವನ್ನು ಹೊಂದಿದಂತಹ ಲತೆಯಂತೆ ಕೋಮಲೆಯಾದ ಅತ್ಯಂತ ಚೆಲುವಿಕೆಯಿಂದ ಕೂಡಿದ ನೀಲಾಂಜನೆಯು ಆದಿದೇವನ ಆಸ್ಥಾನದಲ್ಲಿ ನಾಟ್ಯ ಮಾಡುತ್ತಿರುವಾಗ ತನಗಾಗಲೇ ಆಯುಷ್ಯವು ಅಂತ್ಯವಾಗುವಂತಹ ಸಮಯ ಒದಗಿ ಬರುತ್ತಿದ್ದಂತೆಯೇ ತಕ್ಷಣವೇ ಬಳ್ಳಿಯ ಮಿಂಚಿನಂತೆ ರಂಗಮಂಟಪದಿಂದ ಅದೃಶ್ಯಳಾಗ್ತಾಳೆ. ಇನ್ನು ದೇಹ ನಿತ್ಯತೆಗಿಂದು ನಾಡೆ ಚೋದ್ಯಂ ಭಟ್ಟಂ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಇಲ್ಲಿ ನೀಲಾಂಜನೆಯ ನಾಟ್ಯ ಮಾಡುವ ಶೈಲಿ ಹಾಗೂ ರಂಗದಿಂದ ಅದೃಶ್ಯರಾಗುವಂತಹ ಕವಿಯ ಕಲ್ಪನೆ ಅದ್ಭುತವಾಗಿ ಮೂಡಿ ಬಂದಿರುವಂತಹದ್ದನ್ನು ನೋಡಬಹುದಾಗಿದೆ. ಹಾಗೆ ನೀಲಾಂಜನೆಯು ಸಭಿಕರ ಮನಸ್ಸನ್ನು ಸೆಳೆಯುತ್ತಾ ನಾಟ್ಯ ಮಾಡುವಾಗ ಅವಳ ಆಯುಷ್ಯವು ಅಂತ್ಯಗೊಳ್ಳುತ್ತಿದೆಯೇನೋ ಅನ್ನುವಂತಹ ಇದ್ದಕ್ಕಿದ್ದಂತೆ ಅದೃಶ್ಯಳಾಗುವಂತಹ ಒಂದು ಸಂದರ್ಭದಲ್ಲಿ ಅದನ್ನರಿತ ಆದಿದೇವನಿಗೆ ವೈರಾಗ್ಯ ಮೂಡುವಂತಹ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿಬಂದಿದೆ. ಆದಿದೇವನ ಆಸ್ಥಾನದ ರಂಗಮಂಟಪದಲ್ಲಿ ನೀಲಾಂಜನೆಯು ನರ್ತನ ಮಾಡುತ್ತಿರುವಾಗ ಆಯುಷ್ಯವು ಅಂತ್ಯಗೊಂಡು ಅದೃಶ್ಯಳಾಗುತ್ತಿದ್ದಂತೆಯೇ
ಇಂದ್ರನು ಯಾರಿಗೂ ಅರಿವಾಗದಂತೆ ಮತ್ತೊಂದು ನೀಲಾಂಜನೆಯ ಪ್ರತಿರೂಪವನ್ನು ಸೃಷ್ಟಿಸ್ತಾನೆ. ಆಗ ಮೊದಲಿನ ನೀಲಾಂಜನೆಯೆಂದೇ ತಿಳಿದ ಸಭೆಯಲ್ಲಿರುವಂತಹ ಎಲ್ಲರೂ ಕೂಡ ವ್ಯಾಮೋಹದಿಂದ ಕಣ್ಣಿನಲ್ಲಿ ಮನಸ್ಸಿನಲ್ಲಿ ಸಂತೋಷವನ್ನು ಹೊಂದುತ್ತಾ ಇದ್ದರು. ಜ್ಞಾನ ನೆಲೆಯಾದಂತಹ ಆದಿದೇವನು ತಕ್ಷಣವೇ ಆದುದೆಲ್ಲವನ್ನೂ ಅರಿತು ದೇಹದ ಅನಿತ್ಯತೆಗೆ ಅಶಾಶ್ವತೆಗೆ ಆಶ್ಚರ್ಯಚಕಿತನಾಗ್ತಾನೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಆದಿದೇವನಲ್ಲಿ ಉಂಟಾದಂತಹ ವೈರಾಗ್ಯ ಭಾವನೆಗಳನ್ನು ನಶ್ವರವಾದ ಮಾನವ ಶರೀರದ ವಿಚಾರಗಳು ಮೂಡಿ ಬಂದಿರುವಂತಹದ್ದನ್ನು ನೋಡಬಹುದಾಗಿದೆ. ಇನ್ನು 5ನೇದು ಮುಕ್ತಿಕಾಂತನುರುಕ್ತ ಚಿತ್ತನು ಮಾಗಿರ್ಪನ್ ಅನ್ನುವಂತಹದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ನೀಲಾಂಜನೆಯು ಸಭಿಕರ ಮನಸ್ಸನ್ನು ಸೆಳೆಯುತ್ತಾ ನಾಟ್ಯ ಮಾಡುವಾಗ ಅವಳ ಹಾಸ್ಯವು ಅಂತ್ಯಗೊಳ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಅದೃಶ್ಯಳಾಗುವಂತಹ ಸಂದರ್ಭದಲ್ಲಿ ಅದನ್ನರಿತಂತಹ ಆದಿದೇವನಿಗೆ ವೈರಾಗ್ಯ ಮೂಡುವಂತಹ ಸಂದರ್ಭದಲ್ಲಿ ಈ ವಾಕ್ಯ ಮೂಡಿಬಂದಿದೆ. ಈ ಸಂಸಾರವೆಂಬ ದಟ್ಟಡವಿಯಲ್ಲಿ ಜೀವಿಸುವ ಜೀವಿಗಳಲ್ಲಿ ಇಂದಿನ ಮನುಷ್ಯ ಅದೆಷ್ಟು ದೇಹಗಳನ್ನು ಪಡೆದುಕೊಂಡು ಬಂದಿರುವುದಿಲ್ಲ, ಎಷ್ಟೋ ದೇಹಗಳನ್ನು ಬಿಟ್ಟು ಬಂದಿರುವುದಿಲ್ಲ, ಎಷ್ಟೋ ಸಾರಿ ಇಂದ್ರಿಯ ಸುಖಗಳ ವ್ಯಾಮೋಹಕ್ಕೆ ಸಿಲುಕಿ ಬೆಂಕಿಯಲ್ಲಿ ಸುಟ್ಟು ಬೆಂದು ಹೋಗಿರುವುದಿಲ್ಲ ಅಂತ ಹೇಳ್ಬಿಟ್ಟು ಕಳವಳ ಪಡುತ್ತಾ ಸಂಸಾರದಲ್ಲಿ ಆಸಕ್ತಿಯನ್ನು ತೊರೆದ ಆದಿದೇವನು ದೈವಿಕ ಚಿಂತನೆಯಲ್ಲಿ ಆಸಕ್ತಿಯನ್ನು ಹೊಂದುವುದಲ್ಲದೆ ತನ್ನ ಅಂತರಂಗದಲ್ಲಿ ವೈರಾಗ್ಯ ಭಾವನೆಯನ್ನು ಹೊಂದಿ ಮುಕ್ತಿಯನ್ನು ಪಡೆಯಲು ಬಯಸುತ್ತಾ ಮನಸ್ಸಿನಲ್ಲಿ ಪ್ರೀತಿಯನ್ನು ಹೊಂದಿದವನಾದನು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಇಲ್ಲಿ ಶಾಶ್ವತವಾದಂತಹ ಸಂಸಾರದ ಬಗ್ಗೆ ಆದಿದೇವನಲ್ಲಾದಂತಹ ವೈರಾಗ್ಯ ಭಾವನೆಗಳ ಜೊತೆಗೆ ಕವಿಯ ಕಲ್ಪನೆಯನ್ನು ಕೂಡ ಕಾಣಬಹುದಾಗಿದೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಮೊದಲನೆಯದಾಗಿ ಅಸಮ ಪ್ರೇಕ್ಷಕರು ಎಲ್ಲಿ ಕುಳಿತಿದ್ದರು ಅಂತಂದರೆ ಅಸಮ ಪ್ರೇಕ್ಷಕರು ಆದಿದೇವನ ಆಸ್ಥಾನದಲ್ಲಿ ಕುಳಿತಿದ್ದರು. ಅಮರ ನರ್ತಕಿ ಯಾರು ಅಂತಂದರೆ ಅಮರ ನರ್ತಕಿ ಇಂದ್ರಿನ ಲೋಕದ ನೀಲಾಂಜನೆಯಾಗಿದ್ದಳು. ದೇಹದ ಅನಿತ್ಯತೆಗೆ ಚೌದ್ಯಂ ಪಟ್ಟವರು ಯಾರು ಅಂದರೆ ದೇಹದ ಅನಿತ್ಯತೆಗೆ ಚೌದ್ಯಂ ಪಟ್ಟವರು ಆದಿದೇವ ಅಂದರೆ ಆಶ್ಚರ್ಯಪಟ್ಟವರು ಅಂತ ಅರ್ಥ. ಸಭಾರಸಭಂಗವಾಗುತ್ತದೆ ಎಂಬ ಭಯ ಯಾರಿಗಾಯಿತು ಅಂದರೆ ಸಭಾರಸಭಂಗವಾಗುತ್ತದೆ ಅಂತ ಹೇಳ್ಬಿಟ್ಟು ಇಂದ್ರನಿಗೆ ಆ ಭಯ ಆಯಿತು. ದೇವೇಂದ್ರ ಏನನ್ನು ಸೃಷ್ಟಿಸ್ತಾನೆ ಅಂದರೆ ದೇವೇಂದ್ರ ಮತ್ತೊಬ್ಬ ನೀಲಾಂಜನೆಯ ಪ್ರತಿರೂಪವನ್ನು ಸೃಷ್ಟಿಸ್ತಾನೆ. ಇನ್ನು ನೀರಿನ ಗುಳ್ಳೆಯಂತೆ ಹೊಡೆದು ಹೋಗುವುದು ಯಾವುದು ಅಂದರೆ ನೀರಿನ ಗುಳ್ಳೆಯಂತೆ ಹೊಡೆದು ಹೋಗುವಂತಹದ್ದು ಮಾನವನ ದೇಹ. ಇನ್ನು ಮುಂದಿನದು 2-3 ವಾಕ್ಯದ ಪ್ರಶ್ನೋತ್ತರಗಳು. ಅಸಮ ಪ್ರೇಕ್ಷಕರುಗಳು ಯಾರು ಅಂತಂದರೆ ಆದಿದೇವನ ಅರಮನೆಯಲ್ಲಿರುವಂತಹ ಸಿಂಹಾಸನಕ್ಕೆ ಸಮೀಪವಾಗಿರುವ ಮುತ್ತು ರತ್ನಗಳಿಂದ ಕೂಡಿದ ಪೀಠದಲ್ಲಿ ನಾಭಿರಾಜನು ಬಂಗಾರದಿಂದ ರತ್ನ ಖಚಿತವಾದಂತಹ ಬಂಗಾರದಿಂದ ರಚಿತವಾಗಿರುವ ಪೀಠಗಳಲ್ಲಿ ಆದಿದೇವನ ಭಾವಮೈದುನರಾದಂತಹ ಕಚ್ಚ ಮಹಾಕಚ್ಚರು, ಚಂದ್ರ ವಂಶದಲ್ಲಿಯೇ ಶ್ರೇಷ್ಠರಾದಂತಹ ಸೋಮಪ್ರಭು, ವಿಷ್ಣುವಿನ ವಂಶದಲ್ಲಿ ಅಗ್ರಗಣ್ಯರಾದ ಹರಿಕಾಂತನು, ನಾಥ ವಂಶದ ನಾಯಕನಾದಂತಹ ಅನುಕಂಪನು, ಹಾಗೆ ಉಗ್ರವಂಶದಲ್ಲಿ ಅಗ್ರಗಣ್ಯನೆನಿಸಿದಂತಹ ಕಾಶ್ಯಪನು ಕೂಡ ಇದ್ದರು. ಮತ್ತು ಕೆಲವು ಪ್ರಸಿದ್ಧ ರಾಜರು ಮುತ್ತು ರತ್ನ ಖಚಿತವಾದ ಕಿರೀಟವನ್ನು ಧರಿಸಿ ತಮಗೆ ಯೋಗ್ಯವಾದಂತಹ ಆಸನಗಳಲ್ಲಿ ಸುಖಾನುಭವವನ್ನು ಹೊಂದುತ್ತಾ ಓಲೈಸ್ತಾ ಇದ್ದರು. ಇನ್ನು ಸಂಗೀತ ಪ್ರಪಂಚಕ್ಕೆ ಯಾವ ವಂಶದ ರಾಜರು ಹಾಜರಿದ್ದರು ಅಂದರೆ ಆದಿದೇವನ ಅರಮನೆಯಲ್ಲಿರುವಂತಹ ಸಿಂಹಾಸನಕ್ಕೆ ಸಮೀಪವಾಗಿರುವ ಮುತ್ತು ರತ್ನಗಳಿಂದ ಕೂಡಿದ ಪೀಠದಲ್ಲಿ ನಾಭಿರಾಜನು, ಬಂಗಾರದಿಂದ ರಚಿತವಾಗಿರುವಂತಹ ಪೀಠಗಳಲ್ಲಿ ಆದಿದೇವನ ಭಾವಮೈದುನರಾದ ಕಚ್ಚ ಮಹಾಕಚ್ಚರು, ಚಂದ್ರವಂಶದಲ್ಲಿಯೇ ಶ್ರೇಷ್ಠರಾದ ಸೋಮಪ್ರಭು, ವಿಷ್ಣುವಿನ ವಂಶದಲ್ಲಿ ಅಗ್ರಗಣ್ಯರಾದ ಹರಿಕಾಂತನು, ನಾಥ ವಂಶದ ನಾಯಕನಾದ ಅನುಕಂಪನು, ಉಗ್ರವಂಶದಲ್ಲಿಯೇ ಅಗ್ರಗಣ್ಯನೆನಿಸಿದಂತಹ ಕಾಶ್ಯಪನೂ ಕೂಡ ಇದ್ದರು. ಮತ್ತೆ ಕೆಲವು ಪ್ರಸಿದ್ಧ ರಾಜರು ಮುದ್ದು ರತ್ನ ಖಚಿತವಾದ ಕಿರೀಟವನ್ನು ಧರಿಸಿ ತಮಗೆ ಯೋಗ್ಯವಾದ ಆಸನಗಳಲ್ಲಿ ಸುಖಾನುಭವವನ್ನು ಹೊಂದುತ್ತಾ ಓಲೈಸ್ತಾ ಇದ್ದರು. ಇನ್ನು ಸುರವಧುವಿನ
ನೃತ್ಯವನ್ನು ನೋಡುತ್ತಿದ್ದ ರಾಜರುಗಳ ಮನಸ್ಥಿತಿ ಏನಾಗಿತ್ತು ಅಂದರೆ, ನೀಲಾಂಜನೆಯು ಮಾಡುವಂತಹ ನಾಟ್ಯದ ರಸಭಾವದ ಅಭಿನಯಗಳು ಹೊಸದಾಗಿವೆಯೋ ಎನ್ನುವಂತೆ ರಂಗಮಂಟಪವನ್ನು ಬಳ್ಳಿಯ ಮಿಂಚಿನಂತೆ ಒಮ್ಮಿಂದೊಮ್ಮೆಲೆ ಪ್ರವೇಶಿಸಿದಾಗ ಅಂದಿನ ಸಭೆಯಲ್ಲಿ ಪ್ರೇಕ್ಷಕರಾಗಿರುವ ದೇವಮಾನವರೆಲ್ಲರೂ ಕಣ್ಣಿನ ರೆಪ್ಪೆಗಳನ್ನು ಮುಚ್ಚದೆ ಮನ್ಮಥನು ಅಮೃತವನ್ನು ಬಚ್ಚಿಟ್ಟಿರುವನೋ ಎನ್ನುವಂತೆ ಆ ನೀಲಾಂಜನೆಯ ನಾಭಿಮೂಲವನ್ನು ಬಾಹುಮೂಲವನ್ನು ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಂಡು ಮನೋರಮ್ಯವಾಗಿ ಮೈಮರೆತು ನೋಡುತ್ತಾ ಕುಳಿತಿದ್ರು. ಇನ್ನು ಬೊಬ್ಬಳಿಕೆಯಂತೆ ಹುಟ್ಟಿದುದು ಏನು ಅಂದರೆ, ದೇಹದ ಸೌಂದರ್ಯ, ಘನತೆ, ಯೌವನ, ಹಣ, ಸೌಭಾಗ್ಯ, ಆಯುಷ್ಯ ಮೊದಲಾದವುಗಳು ಅತ್ಯಂತ ವೇಗದಿಂದ ಕೂಡಿದ ಮಿಂಚಿನ ಬೆಳಕಿಗೆ ಸರಿಸಮಾನವಾದವುಗಳು. ಇವು ಮೋಡಗಳ ಮರೆಯಲ್ಲಿಯೇ ಕಾಣುವ ಕಾಮನ ಬಿಲ್ಲಿನಂತೆ ನೀರಿನ ಮೇಲಿರುವ ರಂಗು ರಂಗಿನ ಗುಳ್ಳೆಗಳಂತಿದ್ದು ಅಲ್ಪ ಸಮಯ ಮಾತ್ರ ತಮಗೆ ಸಂತೋಷವನ್ನು ನೀಡಿ ಕೆಲವೇ ಕ್ಷಣದಲ್ಲಿ ಒಡೆದು ಹೋಗುವಂಥದ್ದು ಅಂತ ಹೇಳ್ಬಿಟ್ಟು ಆದಿದೇವನು ತನ್ನ ಮನದಲ್ಲಿ ತಿಳಿದು ಯಾವುದೂ ಶಾಶ್ವತವಲ್ಲ ಅಂತ ಹೇಳ್ಬಿಟ್ಟು ಯೋಚಿಸ್ತಾನೆ. ಇನ್ನು ವಿವರವಾಗಿ ಉತ್ತರಿಸಿ ಅನ್ನುವಂತಹದ್ದಕ್ಕೆ ಯಂತ್ರನಾರಿ ಪ್ರಸಂಗದ ಸೊಬಗನ್ನು ವಿವರಿಸಿ ಅಂತ ಇದೆ ನೋಡಿ. ಆದಿದೇವನ ಆಸ್ಥಾನದಲ್ಲಿ ಇಂದ್ರನು ದೇವತೆಗಳ ಸಮೂಹಕ್ಕೆಲ್ಲ ಕೂಡಲೇ ಸಂಗೀತವು ನೆರವೇರಲೇಬೇಕು ಅಂತ ಹೇಳ್ಬಿಟ್ಟು ಆಜ್ಞಾಪಿಸ್ತಾನೆ. ಅಂದಿನ ನರ್ತಕಿ ನೀಲಾಂಜನೆಯು ಧರಿಸಿದಂತಹ ಉಡುಗೆ ತೊಡುಗೆ ಹುಮ್ಮಾಲೆಯಂತಿರುವ ಆಭರಣಗಳ ಆಡಂಬರದ ವಿನೋದದ ಬೆಳಗು ಸಭೆಯಲ್ಲಿದ್ದ ಎಲ್ಲರನ್ನೂ ಕೂಡ ತನ್ನತ್ತ ಗಮನ ಸೆಳೆಯುವಂತೆ ಕಬ್ಬಿನ ಬಿಲ್ಲಿನಿಂದ ಎಸೆದ ಮನ್ಮಥನ ಹೂಬಾಣವು ಮತ್ತೆ ಜೀವ ಪಡೆಯಿತೋ ಎನ್ನುವಂತೆ ಒಮ್ಮಿಂದೊಮ್ಮೆಲೆ ರಂಗಮಂಟಪವನ್ನು ಪ್ರವೇಶಿಸಿ ಆದಿದೇವನ ಆಸ್ಥಾನದಲ್ಲಿ ಸೇರಿರುವ ಸಭಿಕರೆಲ್ಲರೂ ಕೂಡ ಅಂತರಂಗವನ್ನು ಪ್ರವೇಶಿಸ್ತಾರೆ. ನೀಲಾಂಜನೆಯು ಮಾಡುವ ನಾಟ್ಯದ ರಸಭಾವ ಅಭಿನಯಗಳು ಹೊಸದಾಗಿವೆಯೋ ಎನ್ನುವಂತೆ ಅಲ್ಲಿಂದ ಹೊರಹೊಮ್ಮುವ ಧ್ವನಿಯೂ ಕೂಡ ಹೊಸತು ಎನ್ನುವಂತೆ ಅವಳ ನಾಟ್ಯದ ಚಲನೆಯೂ ಹೊಸತು ಅನ್ನುವಂತಹ ರೀತಿಯಲ್ಲಿ ಆಕೆಯ ಸೊಗಸಾದ ಕಣ್ಣಿನ ನೋಟದ ವಯ್ಯಾರವೂ ಹೊಸತು, ಅಲ್ಲದೆ ಅವಳ ನಾಟ್ಯದ ಮುದ್ರೆಗಳೂ ಹೊಸದಾಗಿವೆ ಎಣಿಸುವಂತೆ ನಾಟ್ಯವನ್ನು ಮಾಡಿದಂತಹ ನೀಲಾಂಜನೆಯು ಸಂಪೂರ್ಣವಾಗಿ ಅಂದಿನ ನಾಟ್ಯಾಂಗವನ್ನೇ ಹೊಸದನ್ನಾಗಿ ಮಾಡ್ತಾಳೆ. ಇನ್ನು ಹೊಸ ನಾಟ್ಯವೇದವನ್ನೇ ಸೃಷ್ಟಿಸಿದಳು ಅನ್ನುವಂಥದ್ದು ರೀತಿಯಲ್ಲಿ ಅವಳು ನೃತ್ಯವನ್ನು ಮಾಡ್ತಾಯಿದ್ಲು. ಅಂದಿನ ಸಭೆಯಲ್ಲಿ ಪ್ರೇಕ್ಷಕರಾಗಿರುವ ದೇವಮಾನವರೆಲ್ಲರೂ ಕೂಡ ಕಣ್ಣಿನ ರೆಪ್ಪೆಗಳನ್ನು ಮುಚ್ಚದೆ ಮನ್ಮಥನು ಅಮೃತವನ್ನು ಬಚ್ಚಿಟ್ಟಿರುವನೋ ಎನ್ನುವಂತೆ ಈ ನೀಲಾಂಜನೆಯ ನಾಭಿಮೂಲವನ್ನು ಬಾಹುಮೂಲವನ್ನು ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಂಡು ಮನೋರಮ್ಯವಾಗಿ ಮೈಮರೆತು ನೋಡುತ್ತಾ ಕುಳಿತಿದ್ರು. ಆ ಮಧುರವಾದ ಸುಂದರವಾದ ಸ್ವರೂಪವನ್ನು ಹೊಂದಿದ ಲತಾಕೋಮಲೆಯಾದ ಅತ್ಯಂತ ಚೆಲುವಿಕೆಯಿಂದ ಕೂಡಿದಂತಹ ನೀಲಾಂಜನೆಯು ತನಗಾಗಲೇ ಆಯುಷ್ಯವು ಅಂತ್ಯವಾಗುವಂತಹ ಸಮಯ ಒದಗಿ ಬರುತ್ತಿದ್ದಂತೆಯೇ ತಕ್ಷಣವೇ ಮಿಂಚಿನಂತೆ ರಂಗಮಂಟಪದಿಂದ ಅದೃಶ್ಯವಾಗ್ತಾಳೆ. ರಸಭಂಗವಾಗುವ ಭಯದಿಂದ ಇಂದ್ರನು ರಂಗಮಂಟಪದಲ್ಲಿ ಪ್ರೇಕ್ಷಕರಿಗಾಗಿ ಕುಳಿತ ಸುರಾಸುರರಲ್ಲಿ ಯಾರಿಗೂ ಕೂಡ ಸ್ವಲ್ಪವೂ ತಿಳಿಯದಂತೆ ಅಂತಹುದೇ ಹೊಸದೊಂದು ಪಾತ್ರವನ್ನು ಅಂದರೆ ಮತ್ತೊಬ್ಬ ನೀಲಾಂಜನೆಯ ಪ್ರತಿರೂಪವನ್ನು ತಕ್ಷಣವೇ ತಂದು ಹೊಂದಿಸ್ಬಿಟ್ಟು ನಾಟ್ಯವಾಡಿಸಲು ಪ್ರಾರಂಭಿಸ್ತಾನೆ. ಆದರೆ ಆದಿದೇವನು ಇದೆಲ್ಲವನ್ನೂ ಅರಿತು ದೇಹದ ಅನಿತ್ಯತೆಗೆ ಅಶಾಶ್ವತೆಗೆ ಆಶ್ಚರ್ಯಚಕಿತನಾಗ್ತಾನೆ. ಈ ದೇಹದ ಸೌಂದರ್ಯ, ಘನತೆ, ಯೌವನ, ಹಣ, ಸೌಭಾಗ್ಯ, ಆಯುಷ್ಯ ಮೊದಲಾದವುಗಳು ಅತ್ಯಂತ ವೇಗದಿಂದ ಕೂಡಿದ ಮಿಂಚಿನ ಬೆಳಕಿಗೆ ಸರಿಸಮಾನವಾದವುಗಳು. ಇವು ಮೋಡಗಳ ಮರೆಯಲ್ಲಿ ಕಾಣುವ ಕಾಮನ ಬಿಲ್ಲಿನಂತೆ ನೀರಿನ ಮೇಲಿರುವ ರಂಗು ರಂಗಿನ ಗುಳ್ಳೆಗಳಂತಿದ್ದು ಅಲ್ಪ ಸಮಯ ಮಾತ್ರ ನಮಗೆ ಸಂತೋಷವನ್ನು ನೀಡಿ ಕೆಲವೇ ಕ್ಷಣಗಳಲ್ಲಿ ಒಡೆದು ಹೋಗುವಂಥದ್ದು ಅಂತ ಹೇಳಿಬಿಟ್ಟು ಆದಿದೇವನು ತನ್ನ ಮನದಲ್ಲಿ ತಿಳಿದು ಯಾವುದೋ ಶಾಶ್ವತವಾದುದಲ್ಲ ಅಂತ ಹೇಳಿಬಿಟ್ಟು ಯೋಚಿಸ್ತಾನೆ. ಇನ್ನು ನೀಲಾಂಜನೆಯ ನೃತ್ಯ ವಿಶೇಷತೆಯನ್ನು ವರ್ಣಿಸಿರಿ ಅಂತ ಕೇಳಿದರೆ,
ಆದಿದೇವನ ಆಸ್ಥಾನದಲ್ಲಿ ಇಂದ್ರನು ದೇವತೆಗಳ ಸಮೂಹಕ್ಕೆಲ್ಲ ಕೂಡಲೇ ಸಂಗೀತವು ನೆರವೇರಲೆಂದು ಆಜ್ಞಾಪಿಸ್ತಾನೆ. ಅಂದಿನ ನರ್ತಕಿ ನೀಲಾಂಜನೆಯು ಧರಿಸಿದಂತಹ ಉಡುಗೆ ತೊಡುಗೆ ಹೂಮಾಲೆಯಂತಿರುವಂತಹ ಆಭರಣಗಳ ಆಡಂಬರದ ವಿನೋದದ ಬೆಳಕು ಸಭೆಯಲ್ಲಿದ್ದ ಎಲ್ಲರನ್ನೂ ಕೂಡ ತನ್ನತ್ತ ಗಮನ ಸೆಳೆಯುವಂತೆ ಕಬ್ಬಿನ ಬಿಲ್ಲಿನಿಂದ ಎಸೆದ ಮನ್ಮಥನ ಹೂಬಾಣವು ಮತ್ತೆ ಜೀವ ಪಡೆಯಿತೋ ಎನ್ನುವಂತೆ ಒಮ್ಮಿಂದೊಮ್ಮೆಲೆ ರಂಗಮಂಟಪವನ್ನು ಪ್ರವೇಶಿಸಿ ಆದಿದೇವನ ಆಸ್ಥಾನದಲ್ಲಿ ಸೇರಿರುವ ಸಭಿಕರೆಲ್ಲರ ಒಂದು ಅಂತರಂಗವನ್ನು ಪ್ರವೇಶಿಸ್ತಾರೆ. ನೀಲಾಂಜನೆಯು ಮಾಡುವ ನಾಟ್ಯದ ರಸಭಾವ ಅಭಿನಯಗಳು ಹೊಸದಾಗಿವೆಯೇ ಎನ್ನುವಂತೆ ಅಲ್ಲಿಂದ ಹೊರಹೊಮ್ಮುವಂತಹ ಧ್ವನಿಯು ಹೊಸತು, ಅವಳ ನಾಟ್ಯದ ಚಲನೆಯೂ ಹೊಸತು, ಆಕೆಯ ಸೊಗಸಾದ ಕಣ್ಣಿನ ನೋಟದ ವೈಯಾರವೂ ಹೊಸತು, ಅಲ್ಲದೆ ಅವಳ ನಾಟ್ಯದ ಮುದ್ರೆಗಳೂ ಕೂಡ ಹೊಸದಾಗಿವೆಯೇ ಎನ್ನಿಸುವಂತೆ ನಾಟ್ಯವನ್ನು ಮಾಡಿದ ನೀಲಾಂಜನೆಯು ಸಂಪೂರ್ಣವಾಗಿ ಅಂದಿನ ನಾಟ್ಯಾಂಗವನ್ನೇ ಹೊಸದನ್ನಾಗಿ ಮಾಡಿದ್ಲು. ಅಂದರೆ ಹೊಸ ನಾಟ್ಯ ವೇದವನ್ನೇ ಆಕೆ ಸೃಷ್ಟಿಸಿದ್ಲು. ಅಂದಿನ ಸಭೆಯಲ್ಲಿ ಪ್ರೇಕ್ಷಕರಾಗಿರುವ ದೇವಮಾನವರೆಲ್ಲರೂ ಕೂಡ ಕಣ್ಣಿರತ್ವಗಳನ್ನು ಮುಚ್ಚದೆ ಮನ್ಮಥನು ಅಮೃತವನ್ನು ಬಚ್ಚಿಟ್ಟಿರುವನೋ ಎನ್ನುವಂತೆ ಆ ನೀಲಾಂಜನೆಯ ನಾಭಿಮೂಲವನ್ನು ಬಾಹುಮೂಲವನ್ನು ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಂಡು ಮನೋರಮ್ಯವಾಗಿ ಮೈಮರೆತು ನೋಡುತ್ತಾ ಕುಳಿತಿದ್ದರು. ಆ ಮಧುರವಾದ ಸುಂದರವಾದ ಸ್ವರೂಪವನ್ನು ಹೊಂದಿದ ಲತಾ ಕೋಮಲೆಯಾದ ಅತ್ಯಂತ ಚಲುವಿಕೆಯಿಂದ ಕೂಡಿದ ನೀಲಾಂಜನೆಯು ತನಗಾಗಲೇ ಆಯುಷ್ಯವು ಅಂತ್ಯವಾಗುವ ಸಮಯ ಒದಗಿ ಬರುತ್ತಿದ್ದಂತೆಯೇ ತಕ್ಷಣವೇ ಮಿಂಚಿನಂತೆ ರಂಗಮಂಟಪದಿಂದ ಅದೃಶ್ಯಳಾದಳು. ಇನ್ನು ಮೂರನೆಯದು ಆದಿದೇವನ ವೈರಾಗ್ಯದ ಹಿನ್ನೆಲೆಯನ್ನು ಚರ್ಚಿಸಿ ಅಂತ ಕೇಳಿದರೆ, ಆದಿದೇವನ ಆಸ್ಥಾನದಲ್ಲಿ ಇಂದ್ರನು ದೇವತೆಗಳ ಸಮೂಹಕ್ಕೆಲ್ಲ ಕೂಡಲೇ ಸಂಗೀತವು ನೆರವೇರಬೇಕು ಅಂತ ಹೇಳ್ಬಿಟ್ಟು ಆಜ್ಞಾಪಿಸ್ತಾನೆ. ಅಂದಿನ ನರ್ತಕಿ ನೀಲಾಂಜನೆಯು ಧರಿಸಿದಂತಹ ಉಡುಗೆ ತೊಡುಗೆ ಹೂಮಾಲೆಯಂತಿರುವ ಆಭರಣಗಳ ಆಡಂಬರದ ವಿನೋದದ ಬೆಳಗು ಸಭೆಯಲ್ಲಿದ್ದ ಎಲ್ಲರನ್ನೂ ಕೂಡ ತನ್ನತ್ತ ಗಮನ ಸೆಳೆಯುವಂತೆ ಕಬ್ಬಿನ ಬಿಲ್ಲಿನಿಂದ ಎಸೆದ ಮನ್ಮಥ ಹೂಬಾಣವು ಮತ್ತೆ ಜೀವ ಪಡೆಯಿತೋ ಎನ್ನುವಂತೆ ಒಮ್ಮಿಂದೊಮ್ಮೆಲೆ ರಂಗಮಂಟಪವನ್ನು ಪ್ರವೇಶಿಸಿ ಆದಿದೇವನದ ಆಸ್ಥಾನದಲ್ಲಿ ಸೇರಿರುವ ಸಭಿಕರೆಲ್ಲರ ಅಂತರಂಗವನ್ನು ಪ್ರವೇಶಿಸ್ತಾಳೆ. ನೀಲಾಂಜನೆಯು ಮಾಡುವಂತಹ ನಾಟ್ಯದ ರಸಭಾವ ಅಭಿನಯಗಳು ಹೊಸದಾಗಿವೆಯೋ ಎನ್ನುವಂತೆ ಅಲ್ಲಿಂದ ಹೊರಹೊಮ್ಮುವಂತಹ ಧ್ವನಿಯೂ ಹೊಸತು, ಅವಳ ನಾಟ್ಯದ ಚಲನೆಯೂ ಹೊಸತು, ಆಕೆಯ ಸೊಗಸಾದ ಕಣ್ಣಿನ ನೋಟದ ವೈಯಾರವೂ ಹೊಸತು, ಅಲ್ಲದೆ ಅವಳ ನಾಟ್ಯದ ಮುದ್ರೆಗಳು ಹೊಸತಾಗಿವೆಯೇ ಎನಿಸುವಂತೆ ನಾಟ್ಯವನ್ನು ಮಾಡಿದ ನೀಲಾಂಜನೆಯು ಸಂಪೂರ್ಣವಾಗಿ ಅಂದಿನ ನಾಟ್ಯಾಂಗವನ್ನೇ ಹೊಸದನ್ನಾಗಿ ಮಾಡಿದ್ಲು. ಇನ್ನು ಹೊಸ ನಾಟ್ಯವೇದವನ್ನೇ ಆಕೆ ಸೃಷ್ಟಿಸಿದ್ಲು. ಅಂದಿನ ಸಭೆಯಲ್ಲಿ ಪ್ರೇಕ್ಷಕರಾಗಿರುವಂತಹ ದೇವಮಾನವರೆಲ್ಲರೂ ಕೂಡ ಕಣ್ಣಿನ ರೆಪ್ಪೆಗಳನ್ನು ಮುಚ್ಚದೆ ಮನ್ಮಥನು ಅಮೃತವನ್ನು ಬಚ್ಚಿಟ್ಟಿರುವನೋ ಎನ್ನುವಂತೆ ಆ ನೀಲಾಂಜನೆಯ ನಾಭಿಮೂಲವನ್ನು ಬಾಹುಮೂಲವನ್ನು ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಂಡು ಮನೋರಮ್ಯವಾಗಿ ಮೈಮರೆತು ನೋಡುತ್ತಾ ಕುಳಿತಿದ್ದರು. ಆ ಮಧುರವಾದ ಸುಂದರವಾದ ಸ್ವರೂಪವನ್ನು ಹೊಂದಿದ ಲತಕೋಮಲೆಯಾದ ಅತ್ಯಂತ ಚಲುವಿಕೆಯಿಂದ ಕೂಡಿದಂತಹ ನೀಲಾಂಜನೆಯು ತನಗಾಗಲೇ ಆಯುಷ್ಯವು ಅಂತ್ಯವಾಗುವ ಸಮಯ ಒದಗಿ ಬರುತ್ತಿದ್ದಂತೆಯೇ ತಕ್ಷಣವೇ ಮಿಂಚಿನಂತೆ ರಂಗಮಂಟಪದಿಂದ ಅದೃಶ್ಯಳಾದಳು. ರಸಭಂಗವಾಗುವ ಭಯದಿಂದ ಇಂದ್ರನು ರಂಗಮಂಟಪದಲ್ಲಿ ಪ್ರೇಕ್ಷಕರಾಗಿ ಕುಳಿತ ಸುರಾಸುರರಲ್ಲಿ ಯಾರಿಗೂ ಕೂಡ ಸ್ವಲ್ಪವೂ ತಿಳಿಯದಂತೆ ಅಂತಹುದೇ ಹೊಸದೊಂದು ಪಾತ್ರವನ್ನು, ಅಂದರೆ ಮತ್ತೊಬ್ಬ ನೀಲಾಂಜನೆಯ ಪ್ರತಿರೂಪವನ್ನು ತಕ್ಷಣವೇ ತಂದು ಹೊಂದಿಸಿ ನಾಟ್ಯವಾಡಿಸಲು ಪ್ರಾರಂಭಿಸ್ತಾನೆ. ಆದರೆ ಆದಿದೇವನು ಇದೆಲ್ಲವನ್ನು ಅರಿತು ದೇಹದ ಅನಿತ್ಯತೆಗೆ ಅಶಾಶ್ವತೆಗೆ ಆಶ್ಚರ್ಯಚಕಿತನಾಗ್ತಾನೆ. ಈ ದೇಹದ ಸೌಂದರ್ಯ, ಘನತೆ, ಯೌವನ, ಹಣ, ಸೌಭಾಗ್ಯ, ಆಯುಷ್ಯ ಮೊದಲಾದವುಗಳು ಅತ್ಯಂತ ವೇಗದಿಂದ ಕೂಡಿದ ಮಿಂಚಿನಂತೆ ಬೆಳಕಿಗೆ ಸರಿಸಮಾನವಾದವುಗಳು. ಇವು ಮೋಡಗಳ ಮರೆಯಲ್ಲಿ ಕಾಣುವ ಕಾಮನ ಬಿಲ್ಲಿನಂತೆ ನೀರಿನ ಮೇಲಿರುವ ರಂಗುರಂಗಿನ ಗುಳ್ಳೆಗಳಂತಿದ್ದು ಅಲ್ಪ ಸಮಯ ಮಾತ್ರ ನಮಗೆ ಸಂತೋಷವನ್ನು ನೀಡಿ ಕೆಲವೇ ಕ್ಷಣಗಳಲ್ಲಿ ಒಡೆದು ಹೋಗುವಂಥದ್ದು ಅಂತ ಹೇಳ್ಬಿಟ್ಟು ಆತ ತಿಳಿದು ಸಂಸಾರದಲ್ಲಿ ಆಸಕ್ತಿಯನ್ನು ತೊರೆದು ಅಂತ ಹೇಳ್ಬಿಟ್ಟು ಆದಿದೇವನು ತನ್ನ ಮನದಲ್ಲಿ ತಿಳಿದು ಯಾವುದೂ ಶಾಶ್ವತವಾದುದಲ್ಲ ಅಂತ ಹೇಳ್ಬಿಟ್ಟು ಯೋಚಿಸಿ, ಈ ಮನುಷ್ಯ ಜನ್ಮ ಎನ್ನುವುದು ಯಾವತ್ತೂ ಚಿಂತೆ, ನೋವು, ನಿರುತ್ಸಾಹ, ಭೀತಿ ಮುಂತಾದವುಗಳಿಂದ ದುಃಖದಿಂದಲೇ
ಕೂಡಿದೆ. ಈ ಮಾನವ ಲೋಕ ಎನ್ನುವುದು ಕೇವಲ ದುಃಖದಿಂದ ಕೂಡಿದ ನರಕವಿದ್ದಂತೆ. ಹೀಗಿರುವಾಗ ಈ ಮಾನವನಿಗೆ ಸ್ವರ್ಗದಲ್ಲಾದರೂ ಸಂತೋಷ ಎನ್ನುವುದು ಸಿಗಬಹುದೇ ಅಂತ ಹೇಳಿಬಿಟ್ಟು ಆದಿದೇವನ ಕಳವಳ ಪಡ್ತಾನೆ. ಈ ಸಂಸಾರವೆಂಬ ದಟ್ಟಡವಿಯಲ್ಲಿ ಜೀವಿಸುವ ಜೀವಿಗಳಲ್ಲಿ ಇಂದಿನ ಮನುಷ್ಯ ದೇಹವೆಂಬುದು ಹಿಂದೆ ಅದೆಷ್ಟು ದೇಹಗಳನ್ನು ಪಡೆದುಕೊಂಡು ಬಂದಿರುವುದಿಲ್ಲ, ಎಷ್ಟೋ ದೇಹಗಳನ್ನು ಬಿಟ್ಟು ಬಂದಿರುವುದಿಲ್ಲ, ಎಷ್ಟೋ ಸಾರಿ ಇಂದ್ರಿಯ ಸುಖಗಳ ಒಂದು ವ್ಯಾಮೋಹಕ್ಕೆ ಸಿಲುಕಿ ಬೆಂಕಿಯಲ್ಲಿ ಸುಟ್ಟು ಬಂದಿರುವುದಿಲ್ಲ, ಎಷ್ಟೋ ಸಾರಿ ಇಂದ್ರಿಯಗಳ ಸುಖಗಳ ವ್ಯಾಮೋಹಕ್ಕೆ ಸಿಲುಕಿ ಬೆಂಕಿಯಲ್ಲಿ ಸುಟ್ಟು ಬೆಂದು ಹೋಗಿರುವುದಿಲ್ಲ ಅಂತ ಹೇಳ್ಬಿಟ್ಟು ಕಳವಳ ಪಡುತ್ತಾ ಆದಿದೇವನು ವೈರಾಗ್ಯ ಪರವಶನಾಗಿ ಸಂಸಾರದಲ್ಲಿ, ದೇಹದಲ್ಲಿ, ಭೋಗ ಜೀವನದಲ್ಲಿ ಆಸಕ್ತಿಯನ್ನು ತೊರೆದು ಆದಿದೇವನು ದೈವಿಕ ಚಿಂತನೆಯಲ್ಲಿ ಅತೀ ಆಸಕ್ತಿಯನ್ನು ಹೊಂತಾನೆ. ಅಲ್ಲದೆ ಅಂತರಂಗದಲ್ಲಿ ವೈರಾಗ್ಯ ಭಾವನೆಯನ್ನು ಹೊಂದಿ ಮುಕ್ತಿಯನ್ನು ಪಡೆಯಲು ಬಯಸಿ ಮನಸ್ಸಿನ ಪ್ರೀತಿಯನ್ನು ಹೊಂದಿದವನ ನೋಡಿ. ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ನೋಡೋಣ. ಇವುಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ, ಎಂದಿಂದ್ರಂ ಅನ್ನುವಂತಹದ್ದು ಅದನ್ನು ಬಿಡಿಸಿ ಬರೆದಾಗ ಎಂದ ಪ್ಲಸ್ ಇಂದ್ರಂ ಅನ್ನುವಂಥದ್ದು ಎಂದಿಂದ್ರಂ ಅಂತ ಆಗುತ್ತೆ. ಇನ್ನು ವಿದ್ಯುಲ್ಲತೆ ಅನ್ನುವಂತಹದ್ದು ವಿದ್ಯುತ್ ಪ್ಲಸ್ ಲತೆ ವಿದ್ಯುತ್ ಲತೆ ಅನ್ನುವಂತಹದ್ದು. ತರುಳಿರ್ದುದು ಅಂದರೆ ತೆರಳು ಪ್ಲಸ್ ಇರ್ದುದು ತೆರಳಿರ್ದುದು ಅನ್ನುವಂಥದ್ದು ಆಗ್ತದೆ. ಹಾಗೆ ಆನನಾಬ್ಜ ಅನ್ನುವಂಥದ್ದು ಆನನ ಪ್ಲಸ್ ಅಬ್ಜ ಆನನಾಬ್ಜ. ಸುರಾಸುರ ಅನ್ನುವಂಥದ್ದು ಸುರ ಪ್ಲಸ್ ಅಸುರ ಸುರಾಸುರ. ಇನ್ನು ತತ್ಸಮ ತದ್ಭವಗಳನ್ನು ನೋಡೋಣ. ಕಕ್ಷ ಕಚ್ಚ, ವಿದ್ಯಾ ವಿದ್ಯೆ, ಮಾಲ ಮಾಲೆ, ನಿಲಯ ನಿಲಯ. ನೀಳ ಅನ್ನುವಂಥದ್ದಕ್ಕೆ ನೀಲ, ನಿತ್ಯ ಅನ್ನುವಂಥದ್ದಕ್ಕೆ ನಿತ್ಯ, ಲತೆ ಅನ್ನುವಂಥದ್ದಕ್ಕೆ ಲತ, ನಿಖಿಳ ಅನ್ನುವಂಥದ್ದಕ್ಕೆ ನಿಖಿಲ, ಅಮೃತ ಅಮೃದು, ಸ್ವರ್ಗ ಸಗ್ಗ, ಮುಕ್ತಿ ಮುಕುತಿ, ಯೌವನ ಜೌವನ, ವೈಭವ ವಿಭ, ಸಂತೋಷ ಸಂತಸ. ಇಷ್ಟು ನಿಮ್ಮ ಒಂದು ಮೊದಲನೆಯ ಒಂದು ಪದ್ಯ. ಪೊಸೈಸಿದಳಾಕೆ ನಾಟ್ಯಾಂಗಮಂ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಮುಂದಿನ ಪದ್ಯದ ಒಂದು ಭಾವಾರ್ಥ ಅಥವಾ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.